ಜೈನ್ ಸ್ನೇಹಿತರೆ, ವಿದ್ಯಾರ್ಥಿಗಳೇ, 4-5 ದಿನದ ಹಿಂದನ ಇಂಡಿಯನ್ ಪೋಸ್ಟ್ ಆಫೀಸ್ ಒಂದು ವಿಡಿಯೋ ಮಾಡಿದ್ ನೋಡ್ರಿ. ಅವಾಗಂದ್ರೆ ಏನಂದ್ರೆ 20ನೇ ತಾರೀಕು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕತಿ ಅಂತ ಆ ವಿಡಿಯೋದಾಗ ಹೇಳು. ಈಗ 20ನೇ ತಾರೀಕು ಮುಗಿದ್ರು 22 ಡೇಟ್ ಆದ್ರೂ ಇನ್ನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿಲ್ಲ. ಎದಕ್ಕೆ ಡಿಲೇ ಆಗತೈತಿ? ಮತ್ತು ಈಗ ಇನ್ನೊಂದು ಏನಂದ್ರೆ ಇದ್ರ ಜೊತೆಗೆ ಶಾರ್ಟ್ ನೋಟಿಸ್ ಬಂದಿರ್ತೈತಿ. ಏನಂದ್ರೆ ಸ್ಟೇಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನ ಈಗ ನಮ್ಮ ಕರ್ನಾಟಕದವ್ರಿಗೆ 8 ವೇಕೆನ್ಸಿಗಳನ್ನ ಕಲ್ಪಾರ್ ಮಾಡಿರ್ತಾರೆ. ಟೋಟಲ್ ಆಗಿ 24,000 ಸಮಥಿಂಗ್ ಅದ ಪೋಸ್ಟ್. ಎಟ್ಟಂದ್ರೆ ಇಲ್ಲಿ ಹೇಳೋದಂದ್ರೆ ಟೋಟಲ್ ಆಗಿ 24 ಅಲ್ಲ, 28,740 ಟೋಟಲ್ ಆಲ್ ಓವರ್ ಇಂಡಿಯಾ ಇದೆ. ಆಲ್ ಓವರ್ 28,740 ವೇಕೆನ್ಸಿಗಳನ್ನ ಕಲ್ಪಾರ್ ಮಾಡಿರ್ತಾರೆ. ಮತ್ತು ನಮ್ಮ ಕರ್ನಾಟಕದವ್ರಿಗೆ ಟೋಟಲ್ 8 ವೇಕೆನ್ಸಿಗಳ ಕರೆದಿರ್ತಾರೆ. ಮತ್ತು ಇನ್ನು ಡಿಸ್ಟಿಕ್ ವೈಸ್ ಬಿಟ್ಟಿಲ್ಲ, ಇನ್ನು ಸ್ಟೇಟ್ ವೈಸ್ ಬಿಟ್ಟಿರ್ತಾರೆ. ಸ್ಟೇಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನ ಬಿಟ್ಟಿರ್ತಾರೆ ಮತ್ತು ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು, ಪ್ರತಿಯೊಂದು ಡೀಟೇಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಚಾನಲ್ ಹೊಸದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಮತ್ತು ಪ್ರೈವೇಟ್ ಜಾಬ್ಸ್ ಬಗ್ಗೆ ಮತ್ತು ಡೆಪ್ಯುಟೇಷನ್ ಬಗ್ಗೆ A to Z ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ. ಅದಕ್ಕಾಗಿ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡತ್ತೀರಿ ಅಂಥ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಇದೇನು ಶಾರ್ಟ್ ನೋಟಿಸ್ ಇನ್ನು ಸ್ಟೇಟ್ ವೈಸ್ ವೇಕೆನ್ಸಿಗಳು ಏನು ಲಿಸ್ಟ್ ಬಿಟ್ಟಿರ್ತಾರಲ್ಲ, ಇದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹಾಕಿರ್ತೀನಿ ನೋಡ್ರಿ. ಇನ್ನೊಮ್ಮೆ ನೀವು ಚೆಕ್ ಮಾಡ್ಕೋಬಹುದು. ಬೇಕಾಗಿತ್ತಂದ್ರೆ ಇದನ್ನು ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾನೆ. ಎಟ್ಟೆಟ್ಟ ನಮ್ಮ ಸ್ಟೇಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿ ಕಲ್ಪಾರ ಮಾಡಿರ್ತಾರೆ ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾನೆ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡಿರಿ. ಯಾಕಂದ್ರೆ ಅದರೊಳಗೂ ಕೂಡ ಎಲ್ಲ ನೋಟ್ಸ್ ಆಯ್ತು. ಮತ್ತು ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇತ್ತು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಕೇಳುತ್ತಂದರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಇಲ್ಲಿ ನೋಡ್ಬೋದು, ಈಗ ಇದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾನೆ. ನಮ್ಮ ಕರ್ನಾಟಕದವ್ರು ಎಷ್ಟೆಷ್ಟು ಮತ್ತು ಸ್ಟೇಟ್ ವೈಸ್ ವೇಕೆನ್ಸಿಗಳು ಇಲ್ಲಿ ನೋಡ್ಬೋದು. ಈಗ ಒಂದೇದು ನೋಡ್ರಿ, ಆಂಧ್ರ ಪ್ರದೇಶ ಇದರಲ್ಲಿ ಟೋಟಲ್ ಆಗಿ 1,060 ವೇಕೆನ್ಸಿ ಕಲ್ಪಾರ್ ಮಾಡಿರ್ತಾರೆ ಆಂಧ್ರ ಪ್ರದೇಶದಾಗ. ಮತ್ತು ಅಸ್ಸಾಂದಲ್ಲಿ 639 ವೇಕೆನ್ಸಿ ಕಲ್ಪಾರ್ ಮಾಡ್ಯಾರ. ಅದೇ ರೀತಿಯಾಗಿ ಬಿಹಾರದಲ್ಲಿ 1,347 ವೇಕೆನ್ಸಿ ಕಲ್ಪಾರ್ ಮಾಡಿರ್ತಾರೆ. ಮತ್ತು ಛತ್ತೀಸ್ಗಢದಲ್ಲಿ 1,115 ವೇಕೆನ್ಸಿ ಕಲ್ಪಾರ್ ಮಾಡ್ಯಾರ. ಮತ್ತು ದೆಹಲಿಯಲ್ಲಿ 42 ವೇಕೆನ್ಸಿಗಳು. ಮತ್ತು ಗುಜರಾತ್ದಲ್ಲಿ 1,830 ವೇಕೆನ್ಸಿಗಳು. ಮತ್ತು ಹರಿಯಾಣದಲ್ಲಿ 270 ವೇಕೆನ್ಸಿಗಳು. ಮತ್ತು ಅದೇ ರೀತಿಯಾಗಿ ಹಿಮಾಚಲ ಪ್ರದೇಶದಲ್ಲಿ 520 ವೇಕೆನ್ಸಿಗಳು. ಮತ್ತು ಜಮ್ಮು ಕಾಶ್ಮೀರದಲ್ಲಿ 267 ವೇಕೆನ್ಸಿಗಳು. ಮತ್ತು ಜಾರ್ಖಂಡದಲ್ಲಿ 908 ವೇಕೆನ್ಸಿಗಳು. ಮತ್ತು ನಮ್ಮ ಕರ್ನಾಟಕದಲ್ಲಿ 1,023 ಇಲ್ಲಿ ನೋಡ್ರಿ, ನಮ್ಮ ಕರ್ನಾಟಕದ ಎಷ್ಟು ಅಂದ್ರೆ 1,023 ವೇಕೆನ್ಸಿ ಕಲ್ಪಾರ್ ಮಾಡಿರ್ತಾರೆ. ಈಗ ನಾ ಏನು ಹೇಳೋದಂದ್ರೆ, ಈಗ 1,023 ವೇಕೆನ್ಸಿ ಈಗ ಟೋಟಲ್ ಆಗಿ ಎಷ್ಟು ಅಂದ್ರೆ 28,740 ವೇಕೆನ್ಸಿಗಳು ಏನದಲ್ಲ, ಇವ ವೇಕೆನ್ಸಿ ಹೇಳ್ತೀನಿ ಇನ್ನು ಜಾಸ್ತಿ ಹಾಕವ, ಇಷ್ಟೇ ಇರೋಂಗಿಲ್ಲ. ಈಗ ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ಅಂದ್ರೆ 1,023 ವೇಕೆನ್ಸಿ ಅದಲ್ಲ. ನನಗೆ ಈ ಅಂದಾಜು ಪ್ರಕಾರ 2,000 ವೇಕೆನ್ಸಿ ತನಕ ಇವು ಕಲ್ಪಾರ್ ಮಾಡ್ತಾರೆ. ಇನ್ನೂ ಇನ್ಕ್ರೀಸ್ ಮಾಡ್ತಾರೆ ವೇಕೆನ್ಸಿಗಳ, ಇದು ಇಷ್ಟೇ ಇರೋಂಗಿಲ್ಲ. ಮತ್ತು ಅದೇ ರೀತಿಯಾಗಿ ಕೇರಳದಲ್ಲಿ 1,691 ವೇಕೆನ್ಸಿಗಳು. ಮಧ್ಯಪ್ರದೇಶದಲ್ಲಿ 2,120 ವೇಕೆನ್ಸಿ ಕಲ್ಪಾರ್ ಮಾಡಿರ್ತಾರೆ. ಮತ್ತು ಅದೇ ರೀತಿಯಾಗಿ ನಾರ್ತ್ ಈಸ್ಟ್ದಲ್ಲಿ 1,014 ವೇಕೆನ್ಸಿಗಳು. ಒಡಿಸ್ಸಾದಲ್ಲಿ 1,191 ವೇಕೆನ್ಸಿಗಳು. ಅದೇ ರೀತಿಯಾಗಿ ಪಂಜಾಬ್ದಲ್ಲಿ 262 ವೇಕೆನ್ಸಿ. ಮತ್ತು ರಾಜಸ್ಥಾನದಲ್ಲಿ 634 ವೇಕೆನ್ಸಿಗಳು. ತಮಿಳುನಾಡಲ್ಲಿ 2,009 ವೇಕೆನ್ಸಿ ಕಲ್ಪಾರ್ ಮಾಡಿರ್ತಾರೆ. ತೆಲಂಗಾಣದಲ್ಲಿ 609. ಮತ್ತು ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ 3,164. ಉತ್ತರ ಪ್ರದೇಶದಾಗ ಸ್ವಲ್ಪ ಜಾಸ್ತಿ ವೇಕೆನ್ಸಿ ಕಲ್ಪಾರ್ ಮಾಡಿರ್ತಾರೆ, 3,000 ನೋಡ್ರಿ. ಮತ್ತು ಅದೇ ರೀತಿಯಾಗಿ ಉತ್ತರಾಖಂಡದಲ್ಲಿ 445 ವೇಕೆನ್ಸಿಗಳು. ಮತ್ತು ವೆಸ್ಟ್ ಬೆಂಗಾಳದಲ್ಲಿ 2,982. ಟೋಟಲ್ ಆಗಿ 28,740. ಈಗ ಇದು ಯಾವುದಂದ್ರೆ ಸ್ಟೇಟ್ ವೈಸ್ ವೇಕೆನ್ಸಿಗಳು, ಇನ್ನು ಡಿಸ್ಟಿಕ್ ವೈಸ್ ಬಿಟ್ಟಿಲ್ಲ. ಡಿಸ್ಟಿಕ್ ವೈಸ್ ಯಾವಾಗ ಬಿಡ್ಬೋದು ಅಂದ್ರೆ, ಈಗ ಇದು ಸ್ಟೇಟ್ ವೈಸ್ ಬಿಟ್ಟಾರಂದ್ರೆ ಇನ್ನು ಡಿಸ್ಟಿಕ್ ವೈಸ್ ಇನ್ನೊಂದ್ರೆ ಭಾಳ ಆದರೆ 3 ಅಥವಾ 4 ದಿನದೊಳಗೆ ಡಿಸ್ಟಿಕ್ ವೈಸ್ ಬಿಡ್ತಾರೆ. ಡಿಸ್ಟಿಕ್ ವೈಸ್ ವೇಕೆನ್ಸಿಗಳು ಬಿಟ್ಟರೆ ಅದನ್ನು ಕೂಡ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತಾನೆ. ಮತ್ತು ಅಪ್ಲಿಕೇಶನ್ ಡೇಟ್ ಬಗ್ಗೆ ಬರೋದಾದರೆ ಇದನ್ನೇ ಕೇಳತ್ತಿದ್ರಿ. ನಾ ಯಾವಾಗಂದ್ರೆ 4-5 ದಿನ ಆತ ನೋಡ್ರಿ, ಇಂಡಿಯನ್ ಪೋಸ್ಟ್ ಆಫೀಸ್ದ 30,000 ರಿಕ್ರೂಟ್ಮೆಂಟ್ ಅಂತ ಒಂದು ವಿಡಿಯೋ ಮಾಡೀನಿ. ಆ ವಿಡಿಯೋದಾಗ ಯಾವಾಗಂದ್ರೆ 20ನೇ ತಾರೀಕು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತೆ ಅಂತ ಹೇಳಿನಿ. ಈಗ 20 ಅಲ್ಲ, ಇವತ್ತು 22 ಡೇಟ್ ಆದರೂ ಇನ್ನೂ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿಲ್ಲ. ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇ ಯಾವಾಗಂದ್ರೆ ಈಗ ಬರೋ 31ನೇ ತಾರೀಕು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಯಾವಾಗಂದ್ರೆ ಈಗ ಬರೋ 31ನೇ ತಾರೀಕಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಕೊನೆಯ ದಿನಾಂಕ ಫೆಬ್ರವರಿ 14. ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಈಗ ಬರೋ 31ನೇ ತಾರೀಕು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಸೊ ಅದಕ್ಕಾಗಿ ಯಾರು ಅಪ್ಲಿಕೇಶನ್ ಹಾಕ್ಬೇಕಂತಿದ್ರಲ್ಲ, 31ನೇ ತಾರೀಕು ಆದಮೇಲೆ ಅಪ್ಲಿಕೇಶನ್ ಹಾಕ್ಬೋದು. ನೋಟಿಸ್ ಇನ್ನು ಡಿಸ್ಟಿಕ್ ವೈಸ್ ಬಿಟ್ಟರೆ ಅಂದ್ರೆ ಅದನ್ನ ನೆಕ್ಸ್ಟ್ ವಿಡಿಯೋ ಮಾಡ್ತಾನೆ. ಮತ್ತು ಕೊನೆಯ ದಿನಾಂಕ ಫೆಬ್ರವರಿ 14. ಕೊನೆಯ ದಿನಾಂಕ ಫೆಬ್ರವರಿ 14.
ಮತ್ತು ಸ್ಟೇಟ್ ವೈಸ್ ವೇಕೆನ್ಸಿ ಇದೇನು ಬಿಟ್ಟಿರ್ತಾರಲ್ಲ ಇದನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಫಾರ್ವರ್ಡ್ ಮಾಡಿರ್ತೀನಿ, ನೀವು ಇನ್ನೊಮ್ಮೆ ನೋಡ್ಬೋದು. ನಾ ಆಗ ಹೇಳು ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ಅಂದ್ರೆ 1023 ವೇಕೆನ್ಸಿ, 1023 ಅಷ್ಟೇ ಇರೋಂಗಿಲ್ಲ, ಇನ್ನೂ ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡ್ತಾರೆ. ಪೂರಾ ಡೇಟೆಡ್ ನೋಟಿಫಿಕೇಶನ್ ಬರಲಿಲ್ಲ ಅದು ಬರ್ತಂದ್ರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ಮಾಡ್ತಾನೆ. ಅಷ್ಟೇ ಇರೋಂಗಿಲ್ಲ ವೇಕೆನ್ಸಿ ನೋಡೋಕ್ರಿ ನೀವು 1023 ಅಂತ ಈ ನೋಟಿಸ್ ಒಳಗೆ ಐತಿ. 1023 ಇರೋಂಗಿಲ್ಲ, ಇನ್ನೂ ವೇಕೆನ್ಸಿ ಇನ್ಕ್ರೀಸ್ ಮಾಡಿ ಡೀಟೇಲ್ ನೋಟಿಫಿಕೇಶನ್ ಬರ್ತೈತಿ. ಅದಕ್ಕಾಗಿ ರಿಸಲ್ಟರು ಒಂದೊಂದು ವಿದ್ಯಾರ್ಥಿಗಳು ಏನಂದ್ರೆ ರಿಸಲ್ಟ್ ಕಡಿಮೆ ಆಗೈತಿ ಬಿಡ್ರಿ ಹಿಂಗೆ ನಿಂತಿರ್ತಿರಲ್ಲ. ನಾ ಪ್ರಿವಿಯಸ್ ನೋಡಿರ್ಬೇಕು ನೀವು, ಪೋಸ್ಟ್ ಆಫೀಸ್ದು 7 ಮೆರಿಟ್ ಲಿಸ್ಟ್ ಬಿಟ್ಟಿರ್ತಾರೆ. ಎಷ್ಟಟ 7 ಮೆರಿಟ್ ಲಿಸ್ಟ್ ಬಿಟ್ಟಾರ. ಅದಕ್ಕಾಗಿ ರಿಸಲ್ಟ್ ಕಡಿಮೆ ಇದ್ರೂ ಕೂಡ ಅಪ್ಲಿಕೇಶನ್ ಹಾಕಿರಿ ನೀವು. ಮತ್ತು ನಿಮಗೆ ರಿಸಲ್ಟ್ ಆಗ್ಯಾವ ಕಮೆಂಟ್ ಮಾಡಿರಿ, ನೋಡೋಣ ರಿಸಲ್ಟ್ ಆಗ್ಯಾವ. ಮತ್ತು ನಿಮಗೆ ಇದ್ರ ಬಗ್ಗೆ ಏನಾದರೂ ಕೇಳುತ್ತಾ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಚಾನಲ್ ಹೊಸದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾಕಂದ್ರೆ ಡೈಲಿ ನಿಮಗೆ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಿಗ್ತಿರ್ತೈತಿ. ಅದಕ್ಕಾಗಿ ಚಾನಲ್ ಹೊಸದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು RRB ಗ್ರೂಪ್ ಡಿದೂ ಕೂಡ 31ನೇ ತಾರೀಕಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಗ್ರೂಪ್ ಡಿ ಮತ್ತು ಇಂಡಿಯನ್ ಪೋಸ್ಟ್ ಆಫೀಸ್ದ 31ನೇ ತಾರೀಕಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ.